ನಮ್ಮ ಕೈಯಲ್ಲಿ ಆಗಲ್ಲ. ಓಕೆ ಸರ್, ಸರ್ ನಮಸ್ತೆ. ನಮಸ್ತೆ ಸರ್, ಸದ್ಯಕ್ಕೆ ಫಿಲಮ್ ರಿಲೀಸ್ಗೂ ಮುಂಚೆ ಫಿಲಮ್ನ ನೋಡಿರುವಂತಹ ಆಡಿಯನ್ ಅಂದ್ರೆ ನಮಗೆ ಸಿಕ್ಕಿರೋದು ಮಹೇಶ್ ಒಬ್ರೆ. ಮಹೇಶ್ ಒಬ್ರು ಕಾಟೇರ ಫಿಲಮ್ನ ಪ್ರೇಕ್ಷಕನಾಗಿ ಏನನ್ನ ಎಕ್ಸ್ಪ್ಲೈನ್ ಮಾಡ್ತಾರೆ, ಹಾಗೆ ನಿರ್ದೇಶಕರಾಗಿ ಕಾಟೇರ ಫಿಲಮ್ನ ಯಾವ ರೀತಿ ಎಕ್ಸ್ಪ್ಲೈನ್ ಮಾಡ್ತಾರೆ? ಸರ್, ನಾನು ಒಬ್ಬ ಎಕ್ಸೈಟ್ ಆಗಿ ನಿರ್ದೇಶಕನಾಗಿ ಮತ್ತು ಡಿ ಬಾಸ್ ಅವರ ಅಭಿಮಾನಿಯಾಗಿ ನಾನು ನಿನ್ನೆ ಸುಮಲತಾ ಮೇಡಮ್ ಅವ್ರ ಜೊತೆ ಡಿ ಬಾಸ್ ಅವ್ರ ಜೊತೆ ಸಿನಿಮಾ ನೋಡಿದಾಗ ನನಗನ್ಸಿದ್ದು ಸರ್, ಒಂದು ಯಾರು ಏನಾರ ತಿಳ್ಕೊಳ್ಳಿ, ನನ್ನ ಮಾತು ಉತ್ಪ್ರೇಕ್ಷೆ ಅಂದರೂ ಪರವಾಗಿಲ್ಲ, ನನ್ನ ಮಾತಲ್ಲಿ ಅತ್ಯದ್ಭುತ ಸರ್. ಕನ್ನಡದ ಸೊಮೇಕ್ ಸಿನಿಮಾ ಒಂದು 10 ನಿಮಿಷಕ್ಕೆ ಎಲಿವೇಶನ್ ಅವರ ಅಭಿಮಾನಿಗಳಿಗೆ ಮಾಡಿಕೊಟ್ಟಂಗಿದೆ. ಒಂದು 1983 ಮಾಡುವಂಥದ್ದು ಒಂದು ಜೀತ ಪದ್ಧತಿ ಬಗ್ಗೆ ಅತ್ಯದ್ಭುತವಾಗಿ 3 ಅವರಲ್ಲಿ ಅಚ್ಚುಕಟ್ಟಾಗಿ ಸೂಪರಾಗಿ ಹೇಳಿದ್ದಾರೆ ಕಾಟೇರನ. ಇನ್ನೇನು ಸರ್, 12 ಗಂಟೆ ಆಯಿತು, 1, 2, 3 ಗಂಟೆಗೆ ನಾನು ಹೇಳಿದ ಮಾತು ಸತ್ಯ ಆಗೇ ಆಗುತ್ತೆ, ಹಿಸ್ಟ್ರಿ ಕ್ರಿಯೇಟ್ ಆಗೇ ಆಗುತ್ತೆ. ಡಿ ಬಾಸ್ ಮಾಡಿರುವಂಥ 55 ಸಿನಿಮಾದ ತೂಕನೇ ಒಂದು ಬೇರೆ ಆದರೆ ಕಾಟೇರನೇ ಮತ್ತೊಂದು ತೂಕ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ನಾನೊಬ್ಬ ನಿರ್ದೇಶಕನಾಗಿ ಅವ್ರು ನೋಡಿದಂಗೆ ಅವರೆಲ್ಲ ಸಿನಿಮಾದಲ್ಲೂ ಸೂಪರಾಗಿ ಆ್ಯಕ್ಟ್ ಮಾಡಿದ್ದಾರೆ. ನನ್ನ ಪ್ರೀತಿಯ ರಾಮೋಲಿ ಅದು ಎಕ್ಸ್ಟ್ರಾರ್ನರಿ ಪರ್ಫಾರ್ಮೆನ್ಸ್, ಅನದರ್ ಎಕ್ಸ್ಟ್ರಾರ್ನರಿ ಪರ್ಫಾರ್ಮೆನ್ಸ್ ನಾನು ನೋಡಿದ್ದು ಕಾಟೇರದಲ್ಲಿ. 2 ರೀತಿಯ ಪಾತ್ರಗಳನ್ನ ಅವರು ಸಖತ್ತಾಗಿ ಮಾಡಿದ್ದಾರೆ. ಒಂದು ಎಂಗೇಜ್ ಆ್ಯಂಡ್ ಓಲ್ಡ್ ಏಜ್ ಗೆಟಪ್ಗಳಲ್ಲಿ ಅವರ ಅಭಿನಯದಲ್ಲಿ ಅಬ್ಬರಿಸಿ ಬೊಬ್ಬಿರಿದ್ದಾರೆ. ನಾನು ಮುಗಿದ ತಕ್ಷಣ ಎಲ್ಲರೂ ಅಲ್ಲಿ ಹಗ್ ಮಾಡ್ಬೇಕಾದ್ರೆ ನಾನು ಹಗ್ ಮಾಡಿ ಹೇಳಿದ್ದು ಒಂದೇ, ಪಾತ್ರನ ಕೊಂದಾಕ್ಬಿಟ್ಟಿದ್ದೀರಾ ಸರ್ ಅಂತ. ಅಷ್ಟು ಸಖತ್ತಾಗಿ ಆ್ಯಕ್ಟ್ ಮಾಡಿದ್ದಾರೆ. ಹೆಂಗೆ ಗೆಟಪಲ್ಲಿ ಮಾಡೋದು ತುಂಬ ಈಸಿ ಆ್ಯಕ್ಟರ್ಗಳು, ಬಟ್ ಆ ಒಂದು ಏಜ್ ಆದ ಗೆಟಪ್ಪಲ್ಲಿ ಅಷ್ಟೊಂದು ರಫ್ ಆ್ಯಂಡ್ ಟಫ್ ಏಜ್ ಆದ ಗೆಟಪ್ಪಲ್ಲಿ ಮಾಡಿದ್ದು ನೋಡಿ ನನಗೆ ಖುಷಿ ಆಯಿತು. ಗಟ್ಟಿ ಕತೆ, ಗಟ್ಟಿ ನಿರ್ಮಾಪಕರು ಅದ್ದೂರಿಯಾಗಿ ತೆಗೆದಿದ್ದಾರೆ. ಕನ್ನಡದ ಹೆಮ್ಮೆ ಚಿತ್ರ. ಈ ವರ್ಷ ಬ್ಲ್ಯಾಕ್ ಬಾಸ್ಟರ್ ಸಿನಿಮಾ ಯಾಕಿಲ್ಲ ಅಂತ ಕೇಳ್ತಾ ಇದ್ರಲ್ಲ, ಬಂದಿದೆ. ಇನ್ನು 3 ಅವರಲ್ಲಿ ಬರೆದಿಟ್ಕೊಳ್ಳಿ, ಸಿನಿಮಾ ಬ್ಲಾಕ್ ಬಸ್ಟರ್ ಹಿಟ್. ಸರ್, ಕನ್ನಡ ಚಿತ್ರರಂಗದಲ್ಲಿ 2023 ಒಂದು ಕೊರಗಿತ್ತು, ಒಂದೇ ಒಂದು ಹಿಟ್ ಫಿಲಮ್ ಸಿಕ್ಕಲಿಲ್ಲ, ಒಂದೇ ಒಂದು ಬ್ಲಾಕ್ ಬಸ್ಟರ್ ಆಗಲಿಲ್ಲ, ಸ್ಟಾರ್ಸ್ಗಳು ಯಾರೂ ಫಿಲಮ್ ಮಾಡ್ತಿಲ್ಲ ಅಂತೇಳಿ. ಬಟ್ ದರ್ಶನ್ ಅವರ ಕಾಟೇರ ಚಿತ್ರ ಅದೆಲ್ಲದಕ್ಕೂ ಉತ್ತರ ಆಗಿ ನಿಲ್ಲುತ್ತೆ ಅಂತೇಳಿ ನಿಮ್ಮ ಖಂಡಿತ ಸರ್, ಖಂಡಿತ. ಒಂದು ಒಳ್ಳೊಳ್ಳೆ ಚಿತ್ರಗಳು ಬಂದಿದೆ, ಬಟ್ ಬ್ಲಾಕ್ ಬಸ್ಟರ್ ಆಗಿಲ್ಲ ನಮ್ಮ ಇಂಡಸ್ಟ್ರಿಯಲ್ಲಿ ಅಷ್ಟೇ. ಕಾಂತಾರ ಥರ ಆಗಿಲ್ಲ, ಅಥವಾ ಇನ್ನೊಂದು KGF ಥರ ಆಗಿಲ್ಲ, ಅಥವಾ ಚಾರ್ಲಿ ಥರ ಆಗಿಲ್ಲ ಅಂತ ಏನು ಕೊರಗಿದೆ ಈ ವರ್ಷ. ಅದನ್ನು ನೀಗಿಸುವಂಥ ಎಲ್ಲ ಕೆಪಬಿಲಿಟಿ ಇರೋದೊಂದು ಕಾಟೇರಕ್ಕೆ ಇದ್ದೇ ಇದೆ ಸರ್. ಅದಕ್ಕೆ ನಾನು ಇಲ್ಲಿಂದ ಇಂಡಸ್ಟ್ರಿಗೆ, ನಾನೊಬ್ಬ ಚಿಕ್ಕ ನಿರ್ದೇಶಕ, ಕೇಳೋಷ್ಟು ದೊಡ್ಡವನಲ್ಲ, ಆದರೂ ಕೇಳ್ತೀನಿ, ಎಲ್ಲರೂ ಒಂದು ಒಮ್ಮನಸ್ಸಿನಿಂದ ಒಂದು ಕನ್ನಡ ಸಿನಿಮಾ ಅಂತ ಸಪೋರ್ಟ್ ಮಾಡೋಣ. ಅವ್ರ ಅಭಿಮಾನಿಗಳು ದೊಡ್ಡ ಮಟ್ಟಕ್ಕೆ ಸಪೋರ್ಟಾಗಿ ನಿಂತಿದ್ದಾರೆ, ಬೆಟ್ಟದಷ್ಟು ಬಲ ಇದೆ. ನಿನ್ನೆ ನಾನು ರಾತ್ರಿ ಅವ್ರ ರಿಯಾಕ್ಷನ್ ನೋಡ್ತಾ ಇದ್ದೆ, ಡಿ ಬಾಸ್ ಅವ್ರದ್ದು. ಎಷ್ಟು ಖುಷಿಯಾಗಿದೆ ಸಿನಿಮಾ ನೋಡಿದೆ ಅಂದರೆ, ಅವರಷ್ಟು ದಿನಗಳು 120 ದಿನಗಳ ಕಾಲ ಕಷ್ಟಪಟ್ಟಿರ್ತಾರೆ ಧೂಳು ಆ ಫೈಟಲ್ಲಿ ಗಾಯ ಮಾಡಿಕೊಂಡು. ನೆನ್ನೆ ಅವರೊಂದು ತುಂಬ ಹ್ಯಾಪಿಯಾಗಿದ್ದರು. ಸುಮಲತಾ ಮೇಡಮ್ ಅವರ ಒಂದು ರಿಯಾಕ್ಷನ್ ಆಗ್ಬೋದು ಸಿನಿಮಾ ನೋಡಿದ ನಂತರ. ಎಲ್ಲರೂ ಅಭಿಪ್ರಾಯನೂ ಕೇಳ್ತಾಯಿದ್ರು. ನಾನು ನಿಂತಿದ್ದ ಕರೆದು ನನ್ನ ಕೇಳಿದ್ರು, ಏನು ಅನ್ನಿಸ್ತು ಡೈರೆಕ್ಟರ್ ನಿಮಗೆ ಅಂತ. ನಾನು ಡೈರೆಕ್ಟಾಗಿ ಹಗ್ ಮಾಡಿದ್ದೀನಿ. ನಾನು ಫಸ್ಟ್ ಹಾಫ್ ನೋಡಿದಂಗೆ ಹಿಂಗೆ ಹೇಳಿದ್ದು, ನಾನು ಏನು ಮಾತಾಡೋಲ್ಲ, ಸೂಪರ್ ಅಂತ ಹೇಳಿದೆ. ಸೆಕೆಂಡ್ ಹಾಫ್ ಎಕ್ಸ್ಟ್ರಾರ್ನರಿ, ತುಂಬ ಗಟ್ಟಿ ಕತೆ, ಸೌಮ್ಯಕತೆ ಸರ್. ನನಗೆ ಗೊತ್ತಿರೋಂಗೆ ಈ ಸಿನಿಮಾದಿಂದ ಇದುವರೆಗೆ ಅವ್ರಿಗೆ ರಾಷ್ಟ್ರ ಪ್ರಶಸ್ತಿ ಬಂದಿಲ್ಲ ಡಿ ಬಾಸ್ಗೆ. ಈ ಪಿಕ್ಚರಿಂದ ಅವ್ರಿಗೆ ಆ 2 ಕ್ಯಾರೆಕ್ಟ್ರ್ ಯಾರೇ ನೋಡಿದ್ರು ರಾಷ್ಟ್ರ ಪ್ರಶಸ್ತಿ ತಗೊಳ್ಳುವಂಥ ಎಲ್ಲ ನಾಯಕ ನಟಾಗಿ ರಾಷ್ಟ್ರ ಪ್ರಶಸ್ತಿ ಬಂದಿಲ್ಲ ಅನ್ನೋದು ಒಂದು ಕೊರಗಿತ್ತು. ನನಗೆ ಗೊತ್ತಿರೋಂಗೆ ಈ ಪಾತ್ರ ಬಂದಂಥ ಅವ್ರಿಗೆ 100% ಈ ಕತೆಗೆ, ಚಿತ್ರಕಥೆಗೆ, ನಿರ್ದೇಶನಕ್ಕೆ, ಹಾಗೆ ಈ ನಾಯಕನ ಪಾತ್ರಕ್ಕೆ ರಾಷ್ಟ್ರ ಪ್ರಶಸ್ತಿ ಬರೋದ್ರಲ್ಲಿ 2 ಮಾತಿಲ್ಲ. ಬರಲಿ ಅಂತಲೇ ಕೇಳ್ಕೊತೀನಿ, ಅಷ್ಟು ಒಳ್ಳೆ ಕತೆ ಸರ್. ಓಕೆ, ಕನ್ನಡ ಚಿತ್ರರಂಗದಲ್ಲಿ ಮಿಡ್ನೈಟಲ್ಲಿ ಇಂಥ ಒಂದು ಓಪನಿಂಗ್ ಆಗಿರುವಂಥದ್ದು ನಮಗೆ ತಿಳಿದಿರೋ ಮಟ್ಟಿಗೆ ಇತ್ತೀಚಿನ ದಿನಗಳಲ್ಲಿ ಯಾವ ಚಿತ್ರಕ್ಕೂ ಆಗಿಲ್ಲ. ಒಂದು ಅದ್ಭುತವಾದಂಥ ಓಪನಿಂಗ್ ಪಡೆದಿದೆ. ಎಲ್ಲೆಲ್ಲಿ ಓಪನ್ ಮಾಡಿದರೆ 12 ಗಂಟೆ ಮಿಡ್ನೈಟ್ ಶೋ ಎಲ್ಲದೂ ಕೂಡ ಬ್ಲಾಕ್ ಆಗಿದೆ ಸರ್. ಇವಾಗ ನೋಡಿ 158 ಕಟೌಟ್ ನಿಲ್ಲಿಸಿದ್ದಾರೆ. ಇದು ನನಗೆ ರಾಕ್ಲೈನ್ ಸರ್ ಆಫೀಸಿಂದ ಬಂದಿರೋದು ಮಾಹಿತಿ. ಓವರ್ ಆಲ್ ಕರ್ನಾಟಕ 158 ಕಟೌಟು, 389 ಸಿಂಗಲ್ ಥಿಯೇಟ್ರು, 72 ಮಲ್ಟಿಪ್ಲೆಕ್ಸು, 1670 ಶೋ ಒಂದು ದಿನಕ್ಕೆ ನಡೀತಾ ಇರೋದು. 3 ದಿನ ಶೋ ಟಿಕೆಟ್ ಸೋಲ್ಡ್ ಔಟ್ ಆಗಿದೆ. ಮಾರುತಿ ಚಿತ್ರಮಂದಿರ ತುಮಕೂರಲ್ಲಿ 3 ದಿನ, ಸಿಟಿ ಬೆಲ್ಟ್ ಸರ್ ಅದು. ತುಮಕೂರಲ್ಲಿ 3 ದಿನ ಇಲ್ಲ. ಅದಾದಮೇಲೆ 12 ಗಂಟೆ ಶೋ 21 ಥಿಯೇಟ್ರಲ್ಲಾಗಿದೆ. 3 ಗಂಟೆ 43 ಥಿಯೇಟ್ರ್ ನಡೀತದೆ. 4 ಗಂಟೆದು 77 ಥಿಯೇಟ್ರ್ ನಡೀತಾ ಇದೆ. 5 ಗಂಟೆದು 89 ಥಿಯೇಟ್ರ್ ನಡೀತಾ ಇದೆ. 6 ಗಂಟೆದು 107 ಥಿಯೇಟ್ರಲ್ಲಿ ನಡೀತಾ ಇದೆ. ಇಷ್ಟು ಮಾಹಿತಿನೂ ಇದೆ ಸರ್. ಇದು ಹಬ್ಬ ನಡೀತದೆ, ಕಾಟೇರನ ಹಬ್ಬ. ಅದಕ್ಕೆ ನಮ್ಮ ಹಳ್ಳಿಲಿ ಸೇವೆಯಿಂದ ನಾವು ಒಂದಷ್ಟು ಕೆಲಸ ಮಾಡ್ತಾಯಿದ್ವಿ. ನಮ್ಮ ಪ್ರೊಡಕ್ಷನ್ ಹೌಸ್ ರಾಕ್ಲೈನ್ ಸರ್, ನಮ್ಮ ಡಿ ಬಾಸ್, ತರುಣ್ ಸರ್ ಒಬ್ಬರು ಸ್ನೇಹಿತರು, ವೆಲ್ ವಿಷರ್. ಇದೊಂಥರ ಈ ಮಾಹಿತಿಗಳನ್ನೆಲ್ಲ ಅವರೇ ಕೊಡಬೇಕು, ಬಟ್ ನಾನು ಈ ಟೀಮಲ್ಲಿ ಒಬ್ಬನಾಗಿರೋದ್ರಿಂದ ಮಾಹಿತಿ ಕೊಡ್ತೇನೆ ಸರ್. ಓಕೆ, ಇಡೀ ಕನ್ನಡ ಚಿತ್ರರಂಗ ಬೇರೆ ಭಾಷೆಯ ಚಿತ್ರರಂಗಕ್ಕೆ ಕಾಟೇರದ ಮೂಲಕ ಏನು ಹೇಳಕ್ಕೆ ಹೊರಟಿದೆ?
ಒಂದೊಳ್ಳೆ ಆನ್ಸರ್ ಸರ್. ಬರೀ ನಾವೇನು ಮಾಡೋಕ್ಕಾಗಲ್ಲ ಸರ್, ಕಾನೂನು ವಿರುದ್ಧ ಹೋಗೋಕ್ಕಾಗಲ್ಲ, ಫೈಟ್ ಮಾಡೋಕ್ಕಾಗಲ್ಲ. ಸೊ ಫಿಲಮ್ ಚೇಂಬರ್ ಎಷ್ಟು ಅಂತ ಮಾತಾಡೋಕ್ಕಾಗತ್ತೆ. ಅದಕ್ಕೆ ಒಳ್ಳೆ ಸಿನಿಮಾಗಳು ಬಂದಾಗ ತಾನಾಗೆ ಸರಿದೋಗುತ್ತೆ ಆಪೋಸಿಷನ್ ಅನ್ನೋದು. ನಮ್ಮ ಡಿ ಬಾಸ್ ಹೇಳಿಲ್ವ ಸರ್, ನಮ್ಮ ಮನೇಲಿ ನಾವು ಇರೋಕ್ಕೆ ಯಾವನ ಅಪ್ಪಣೆ ಕೇಳಬೇಕು ಅನ್ನೋದು. ಸೊ ಆ ಮಾತು ಕಾಟೇರ ಮುಖಾಂತರ ದೊಡ್ಡ ಮಟ್ಟಕ್ಕೆ ಆಗಿದೆ. ಈಗ ಹಿಂದಿನ ವಾರಗಳಲ್ಲಿ ನೋಡಿದ್ರೆ ಒಳ್ಳೊಳ್ಳೆ ಅದರ್ ಲ್ಯಾಂಗ್ವೇಜ್ ಸಿನಿಮಾ ಬಂದಿದೆ. ಇವತ್ತು 389 ಥಿಯೇಟ್ರ್ ಆಕ್ಯುಪೈ ಮಾಡ್ಕೊಂಡಿದೆ ಲೆಕ್ಕ ಹಾಕೊಳ್ಳಿ. 450 ಚಿಲ್ಲರೆ ಇದೆ ಕರ್ನಾಟಕದಲ್ಲಿ ಸಿಂಗಲ್ ಥಿಯೇಟ್ರ್ಗಳು ಕೋವಿಡ್ ಆದಮೇಲೆ. ಅದರಲ್ಲಿ ಶೇಕಡ 77% ಥಿಯೇಟ್ರ್ಗಳಲ್ಲಿ ಕಾಟೇರ ಆಗ್ತಾ ಇದ್ದಾರೆ. ಅಂದರೆ ಅದರ್ ಲ್ಯಾಂಗ್ವೇಜ್ ಕತೆ ಏನಾಗಿದೆ, ಎಲ್ಲೂ ಇಲ್ಲ ಸಿಂಗಲ್ ಥಿಯೇಟ್ರ್ಗಳಲ್ಲಿ. ಮಲ್ಟಿಪ್ಲೆಕ್ಸ್ ಆಲ್ ಶೋ 9 ಶೋ ಕೊಟ್ಟಿದ್ದಾನೆ. ಈ ವರ್ಷ ಯಾವ ಸಿನಿಮಾಗಳಿಗೂ ಕೊಟ್ಟಿಲ್ಲ ಆ ಥರ. ಎಲ್ಲ ಆರೆಂಜ್ ಆ್ಯಂಡ್ ಶೋಲ್ಡ್ ಔಟ್ ಆಗಿದೆ. ಅತ್ಯದ್ಭುತ ರೆಸ್ಪಾನ್ಸ್ ಬರ್ತಾಯಿದೆ. ಇದೊಂದೋಳು ಬೇರೆ ಏನೇ ಮಾತಾಡೋದು ಸರ್ ತಪ್ಪಾಗುತ್ತೆ. ಅವರು ಸಿನಿಮಾ ಮಾಡಿದ್ದಾರೆ, ಅವರು ದುಡ್ಡು ಹಾಕಿದ್ದಾರೆ. ನಾವು ಸಿನಿಮಾ ಮಾಡಿದ್ವಿ, ನಾವು ದುಡ್ಡು ಹಾಕಿದ್ದೀವಿ. ಕಾಂಪಿಟೇಷನ್ ಅಂತ ಬಂದಾಗ ಸ್ನೇಹಿತ ಇದ್ದರು, ಕಾಂಪಿಟೇಟ್ರೇ ಅವನು. ಸೊ ಕಾಟೇರ ಅಂತ ಕನ್ನಡ ಸಿನಿಮಾ ಬಂದಾಗ ನಾವು ಅವತ್ತಿಂದು ಪ್ರಮೋಟ್ ಮಾಡಿರೋದು ಅಂದರೆ ನಮ್ಮ ಕನ್ನಡ ಸಿನಿಮಾ ಗೆಲ್ಸ್ಕೋಣ. ಕೊನೆಗಾರ ಒಂದು ಬ್ಲಾಕ್ ಬಾಸ್ಟರ್ ಬಂದರೆ ನಾವೆಲ್ಲ ಊಟ ಮಾಡ್ತಾ ಒಬ್ಬ ನಿರ್ಮಾಪಕರನ್ನ ಒಂದು ಹಣದಿಂದ ಇಂಟರ್ಲಿಂಕ್ ಇದೆ. ಅವ್ರಿಗೆ ಒಳ್ಳೇದಾಗಬೇಕು, ನಮ್ಮ ರಾಕ್ಲೈನ್ ಸರ್ಗೆ ಒಳ್ಳೇದಾಗಬೇಕು. 10 ಸಿನಿಮಾ ತೆಗಿತಾರೆ. ಡಿ ಬಾಸ್ ಅವ್ರಿಗೊಂದು ಎನರ್ಜಿ ಸಿಕ್ಕರೆ ಇನ್ನೊಂದಷ್ಟು ಯೋಚನೆ ಮಾಡ್ತಾರೆ. ಇದಕ್ಕಿಂತ ಇನ್ನೊಂದು 75-80 ಕೋಟಿಲಿ 100 ಕೋಟಿ ಸಿನಿಮಾ ಮಾಡಬೇಕು ಅಂತ ಯೋಚನೆ ಮಾಡ್ತಾರೆ. ತರುಣ್ ಅಂತ ಡೈರೆಕ್ಟರ್ಗಳು ಇನ್ನೂ ಒಂದಷ್ಟು ಜನ ಹುಡ್ಕೋತಾರೆ ಅನ್ನೋದು ನನ್ನೊಂದು ಅಭಿಪ್ರಾಯ. ಓಕೆ, ಇದೆಲ್ಲದ್ರ ಜೊತೆ ಸರ್ ನೋಡ್ತಿರೋಂಥ ಆಡಿಯನ್ಸ್ಗೆ ಒಂದು ಕ್ವೆಶನ್ ಇದ್ದಿದ್ದು, ಮೇನ್ ಥಿಯೇಟ್ರ್ ಬಂದ್ಬಿಟ್ಟು ನರ್ತಕಿ ಅಥವಾ ಸಂತೋಷ ಆಗುತ್ತೆ ಅಂತ ಹೇಳಿ. ಬಟ್ ಎಲ್ಲೋ ಒಂದು ಕಡೆ ದರ್ಶನ್ ಅವರ ಇತ್ತೀಚಿನ ಯಾವುದೋ ಒಂದು ಇಂಟರ್ವ್ಯೂ ನಾವು ನೋಡ್ತಾ ಇರುವಾಗ ಅವರು ಒಂದು ಹೇಳಿದ್ದೇನು ಅಂದರೆ, ಕಾನೂನಿನ ವಿಷಯದಲ್ಲಿ ಆ ಒಂದು ಥಿಯೇಟರ್ ಇಶ್ಯೂ ಇರೋದ್ರಿಂದ ನಾವು ಅಲ್ಲಿಗೆ ಹೋಗಿಲ್ಲ ಅಂತ ಅಂದರು. ಸೊ ನೀವು ಟೀಮಲ್ಲಿ ಇರೋದ್ರಿಂದ ಆ ವಿಷಯ ನನಗೆ ಗೊತ್ತಿಲ್ಲ ಸರ್. ಡಿ ಬಾಸ್ ಸರ್ ನಿಲುವುಗಳು ಅಥವಾ ಅಭಿಪ್ರಾಯಗಳ ಬಗ್ಗೆ ನನಗೆ ಅಷ್ಟು ಮಾಹಿತಿ ಇಲ್ಲ ಸರ್. ನಾವಷ್ಟು ಇನ್ನೂ ಚಿಕ್ಕವರು ಆ ವಿಷಯದಲ್ಲಿ. ಅದ್ರ ಬಗ್ಗೆ ಮಾತಾಡುವಂಥ ಎಲ್ಲವೂ ಒಳ್ಳೆ ಥಿಯೇಟರ್ಗಳಂತ ಹೇಳ್ತೀವಿ ಸರ್.